ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಹಾಗೆ ಪ್ರಾರ್ಥನೆ ನಮ್ಮ ಮಂಜುಳಾ ಸಿ ಮೇಡಮ್ ಸಂಘಟನೆಯಿಂದ ಒಂದು ಪ್ರಾರ್ಥನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ, ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ, ಈ ಲೋಕದ ಅನುದಿನ ಈ ಅಪರದ ಸಾಧನೆಗೆ ನೀ ಕಾರಣ. ಈ ಲೋಕದ ಅನುದಿನ ಈ ಅಪರದ ಸಾಧನೆಗೆ ನೀ ಕಾರಣ. ಹಿಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ, ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಸಂಕಟದಲ್ಲಿ ಬದುಕಲೆನಿಸಿ ನಿನ್ನ ಪಾದ ಸೇವೆಯೊಂದೇ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ. ಓ ಕರ್ನಾಟಕ ಹೃದಯ ಶಿವ, ಪಾಲಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಬಡಿದೆಚ್ಚರಿಸು ಒಟ್ಟಿಗೆ ಬಾಳುವ ಜಗದಲ್ಲಿ ಅರಸು. ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಪ್ರಾರ್ಥನೆ ಮಾಡಿದಂಥ ಮಂಜುಳಾ ಸಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಜಿಲ್ಲಾಧ್ಯಕ್ಷ ಅಂತ ಮುರಳಿ ಅಣ್ಣವರಿಗೆ ನಮ್ಮ ನಿಮ್ಮನ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಕೇಳ್ಕೊಳ್ತೀವಿ. ಹಾಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ಹೆಗಡೆ ಅವರು ಕೂಡ ಈ ಕಾರ್ಯಕ್ರಮ ಹಾಜರಾಗಿದ್ದಾರೆ. ಅವರು ಕೂಡ ರಕ್ಷಣಾ ವೇದಿಕೆ ಪರವಾಗಿ ನಮ್ಮ ನಿಮ್ಮನ ಪರವಾಗಿ ಹೃತ್ಪೂರ್ವಕವಾದ ಕೂಡ ರಕ್ಷಣಾ ವೇದಿಕೆ ಪರವಾಗಿ ನಮ್ಮ ನಿಮ್ಮನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆ ಜಿಲ್ಲಾ ಉಪಾಧ್ಯಕ್ಷ ಅಂತ ಪರಮೇಶ್ವರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರು ಕೂಡ ರಕ್ಷಣಾ ವೇದಿಕೆ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಅಂತ ಹರೀಶ್ ಅವರು ಕೂಡ ಈ ವೇದಿಕೆ ಹಾಜರಾಗಿದ್ದಾರೆ. ಅವರು ಶ್ರೀಯುತ ಅನಿಲ್ ಅವರು ಜಿಲ್ಲಾ ಕಾರ್ಯದರ್ಶರು. ಹಂಗೆ
ವಿಡಿಯೋ ನಡೀತಾ ಇದೆ. ಸರ್ ಇಲ್ಲ ನೋಡಿ ನೋಡಿ ದೊಡ್ಡ ಚಪ್ಪಾಳೆ ಮೂಲಕ ಅವ್ರಿಗೆ ಹಾಗೆ ಹಾಗೆ ಶ್ರೀಯುತ ಕಾರ್ಯಕ್ರಮದ ದೊಡ್ಡ ಚಪ್ಪಾಳೆ ಕೊಡ್ಬೋದಲ್ಲ. ಎಲ್ಲ ಕಾರ್ಯಕರ್ತರಿಗೂ ಹಾಗೆ ಮುಂದಿನ ಆಯ್ಕೆಯಾದಂತ ಶ್ರೀಯುತ ಅನೀಫ್ ಅವರು ಜಿಲ್ಲಾ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಸರ್ ಇವರೇ ನೀವು ಒಂದು ಸ್ವಲ್ಪ ಹಿಂಗೆ ಬನ್ನಿ, ಅವ್ರು ಕಾಣಲ್ಲ. ಇವರೇ ನೀವು ಈ ಕಡೆ ಬನ್ನಿ, ಸ್ವಲ್ಪ ಹಿಂಗೆ ಕ್ರಾಸ್ ಬನ್ನಿ, ಅವರೇ ಕಾಣಲ್ಲ. ನೀವು ಮಧ್ಯಕ್ಕೆ ಹೋಗಿ ಸರ್, ಇಲ್ಲಿ ಜಾಗ ಇದೆ, ಮಧ್ಯಕ್ಕೆ ಕ್ಲಿಯರ್ ಆಗುತ್ತೆ. ಅವರು ಅಗಲ ಬೆಂಬಲ ಕೊಟ್ಟು ನಿರಂತರವಾಗಿ 12 ವರ್ಷದಿಂದ ನಮ್ಮ ಜೊತೆ ಎಲ್ಲ ಹೋರಾಟಕ್ಕೂ ಸಹಕರಿಸಿದಂತ ನನ್ನ ಪ್ರೀತಿಯ ಸಹೋದರ ಅನೀಫ್ ಅವರಿಗೆ ಹೃತ್ಪೂರ್ವಕದ ಅಭಿನಂದನೆಗಳು. ನನ್ನ ಮತ್ತೊಬ್ಬ ಸಹೋದರ ಅಮಿತ್, ಹಿರಿಯರು ನಮ್ಗಿನ ಯಾವುದೇ ಹೋರಾಟ ಇದ್ರು ಎಲ್ಲೇ ಕರೆದ್ರು ಅಣ್ಣ ನೀವು ಎಲ್ಲಿ ಕರಿತೀನಿ ಅಲ್ಲಿಗೆ ನಾನು ಬಂದ್ಬಿಡ್ತೀನಿ ಅಂತ ನನ್ನ ಮೇಲೆ ತುಂಬಾ ಅಭಿಮಾನ ಇಟ್ಟಿರಂತವ್ರು. ಅವರಿಗೂ ಜಿಲ್ಲಾ ಸಂಚಾಲಕರಾಗಿ ಆಯ್ಕೆ ಆಗಿದ್ದಾರೆ. ಇಷ್ಟ ದಿನ ಎಲ್ಲ ಗ್ರಾಮಾಂತರದಲ್ಲಿ ಇದ್ರು. ಅವ್ರಿಗೆ ಅವ್ರ ಮೂಲತಃ ಬಂದು ಭದ್ರಾವತಿ, ಆದ್ರೆ ಗ್ರಾಮಾಂತರಕ್ಕೆ ಹಾಕಬಿಟ್ಟಿದ್ದೆ ಅವ್ರನ್ನ. ಅಣ್ಣ ನೀವ್ ಎಲ್ಲಿರ್ತೀರಾ ನಾನು ಅಲ್ಲಿರ್ತೀನಿ ಅಂತ. ಅವರ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ. ಇವಾಗ ಅರುಣ ಎಂ ಜಿಲ್ಲಾ ಯುವ ಘಟಕ ಸಂಘಟನಾ ಕಾರ್ಯದರ್ಶಿ ಆಗಿ ಆಯ್ಕೆಯಾಗಿದ್ದಾರೆ.
ಅರುಣ್ ಅವರೇ ಬನ್ನಿ. ಅರುಣ್ ಅವರು ಯುವಕರು. ಈಗ ನಾವು ಯಾಕೆ ಹೆಚ್ಚಿನ ಸಂಘಟನೆಯಲ್ಲಿ ಯುವಕರು ಹಾಕೊಳ್ತಿದ್ದೀವಿ ಅಂದ್ರೆ ಅವ್ರಿಗೆ ಹುಮ್ಮಸ್ಸಿರುತ್ತೆ. ಈಗ ನಮಗೆ ಸ್ವಲ್ಪ ಸಂಘಟನೆಯಲ್ಲಿ ಬೇಜಾರಾಗುತ್ತೆ ಅಂತೇಳಿ ಇಂಥ ಯುವಕರು ಆಯ್ಕೆ ಮಾಡಿದ್ದೀವಿ. ಅರುಣ್ ಅವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ನಮ್ಮ ರಕ್ಷಣಾ ವೇದಿಕೆ ಪರವಾಗಿ. ನನ್ನ ಬಲಗೈ ಬಂಟ ಸುಜಿತ್ ಅವರು. ಭಾರಿ ಇವಾಗಂತ ಅರುಣ್ ಅವರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ನಮ್ಮ ಬಾವುಟ ಕೊಡುವ ಮುಖಾಂತರ ಇನ್ನು ಮುಂದೆ ಒಳ್ಳೆ ಹೋರಾಟ ಮಾಡಿಕೊಂಡು ಸಂಘಟನೆ ಬೆಳೆಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ನನ್ನ ಆತ್ಮೀಯ ಸಹೋದರ ಸುಜಿತ್, ನನಗೆ ಬಲಗೈ ಬಂಟ. ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ನನ್ನ ಜೊತೆ ಯಾವಾಗಲೂ ಇರ್ತಾರೆ ಸುಜಿತ್ ಅವರು. ಇವತ್ತೇನು ಈ ಕಾರ್ಯಕ್ರಮದ ಪುಷ್ಪಮಾಲೆ ನಮಗೇನ ತಂದು ಅರ್ಪಣೆ ಮಾಡೋದಲ್ಲ, ಅವರ ಪ್ರೀತಿ ಅಭಿಮಾನ. ಅವರ ಪ್ರೀತಿ ಅಭಿಮಾನಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ತುಂಬಾ ದಿನದಿಂದ ಅವನು ಯಾವಾಗಲೂ ನನಗೆ ಹುದ್ದೆ ಬೇಡ, ಆ ಹುದ್ದೆಗೆ ಆಸೆನೇ ಪಟ್ಟಿಲ್ಲ, ಅಣ್ಣ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಯಾವಾಗಲೂ ಬಯಸ್ತಂತ ಹುಡುಗ. ಇವತ್ತು ಅವನು ಜಿಲ್ಲೆಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆ. ಎಲ್ಲ ಹೋರಾಟಗಳಿಗೆ ಕೇಸ್ ಹಾಕ್ಕೊಂಡಿದ್ದಾರೆ. ನಿರಂತರರಿಗೆ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಮೋಹನ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಒಂದು ಟೈಮಲ್ಲಿ ಭದ್ರಾವತಿಯಲ್ಲಿ 100-150 ಹುಡುಗರು ಆಗ್ತಾ ಇದ್ದು ಅಂದ್ರೆ ನಮ್ಮ ದಿನಗಳಲ್ಲಿ ಅಧ್ಯಕ್ಷರಾಗಬೇಕು ಮನೋಜರ ನೀವು. ಆ ಥರ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡಿ ತೋರಿಸ್ಬೇಕು. ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ. ಸತೀಶ್ ಅವರು, ನಮ್ಮ ಸತೀಶ್ ಅವರು ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಸತೀಶ್ ಬನ್ನಿ. ತುಂಬಾ ಧನ್ಯವಾದ. ಪುಷ್ಪಮಾಲೆ ಹಾಕುವ ಮೂಲಕ ನನಗೆ ಹುದ್ದೆ ಬೇಕು ಅಂತ ಕೇಳಲಿಲ್ಲ. ಅಣ್ಣ ನೀವು ಗ್ರಾಮಾಂತರದಲ್ಲಿ ಇದ್ರೆ ನಾನು ಕೂಡ ನಿಮ್ ಜೊತೆ ಗ್ರಾಮಾಂತರದಲ್ಲಿ ಇರ್ತೀನಿ ಅಂತ ಹೇಳಿ ಗ್ರಾಮಾಂತರದಲ್ಲಿ ಕೆಲಸ ಮಾಡಿದಂಥವ್ರು. 12 ವರ್ಷದಿಂದ ದೊಡ್ಡ ಹೋರಾಟಗಾರ ಅವರು ಹಿರಿಯರಿದ್ದಾರೆ. ಆದ್ರೆ ನಮ್ಮ ಮೇಲೆ ಪ್ರೀತಿ ಅಭಿಮಾನ ತುಂಬಾ ಜಾಸ್ತಿ. ಈಗ ಹೇಮಾವತಿ ಅವರು ಮೇಲೆ ಬರಬೇಕು. ಅವರು ಕೂಡ ಎಲ್ಲ ಹೋರಾಟಕ್ಕೂ ನಮ್ಮ ಜೊತೆ ಒಂದು ಗಂಡು ಮಕ್ಕಳ ತರ ಸಹಕಾರ ಕೊಟ್ಟು ಎಲ್ಲ ಹೋರಾಟಕ್ಕೂ ಅವ್ರ ಮನೆ ಕಾರ್ಯ ಕೆಲಸ ಎಲ್ಲ ಬಿಟ್ಟು ನಮ್ಮ ಜೊತೆ ಸಹಕರಿಸಿದ್ದಾರೆ. ನೇತ್ರಾವತಿ ಅವರಿಗೆ ಈಗ ಶಾಲು ಹಾರ ಹಾಕುವ ಮುಖಾಂತರ ಹೇಮಾವತಿ ಅವರು. ಅದೇ ರೀತಿ ನೇತ್ರಾವತಿ ಅವರು ಬನ್ನಿ. ಜಯಶೀಲ ಅವರು ಈಗ ಶ್ರೀಯುತ ಹಳೆ ಹೋರಾಟಗಾರ ಅನುಭವ ಇರುವಂತವರು
ಸೊರಬ ತಾಲೂಕು ಅಧ್ಯಕ್ಷರಾಗಿ ಭದ್ರಾವತಿ ತಾಲೂಕಿಗೆ ಆಯ್ಕೆಯಾಗಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅಲ್ಲಿಂದ ಬಂದಿದ್ದೆ ಹಾಗೆ ತುಂಬ ಹೃದಯದ ಧನ್ಯವಾದಗಳು. ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ನಾಗರಾಜ್ ಅವರು ಭದ್ರಾವತಿ ತಾಲೂಕು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಭದ್ರಾವತಿಯಲ್ಲಿ ದೊಡ್ಡ ಮಟ್ಟದ ಸಂಘಟನೆ ಕಟ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಭದ್ರಾವತಿ ತಾಲೂಕು ಕಡೆದವ್ರು ಬನ್ನಿ ಸ್ನೇಹಿತರೆ, ನಿಮ್ಮ ಅಧ್ಯಕ್ಷನ ತಾಲೂಕಿಗೆ ಆಯ್ಕೆ ಮಾಡ್ತಾ ಇದ್ದೀವಿ. ಮುಂದೆ ಇಟ್ಕೊಳ್ಳಿ. ತುಂಬ ಲೈನ್ ದೊಡ್ಡದಾಗಿದೆ. ಸ್ವಲ್ಪ ಮಾತು ಕಮ್ಮಿ ಆದ್ರೂ ಸಂಘಟನೆ ಚೆನ್ನಾಗಿ ಮಾಡ್ತಾರ ಅವರು. ಸ್ವಲ್ಪ ಆನಂದಣ್ಣವರಿಗೆ ಆನಂದಣ್ಣವರಿಗೆ ರಕ್ಷಣಾ ವೇದಿಕೆಗೆ ಶ್ರೀಯುತ ನಾಗರಾಜ್ ಅವರು ವೇದಿಕೆ ಮೇಲೆ ಬನ್ನಿ. ಆಯ್ಕೆ ಆಗಿದ್ದಾರೆ. ಅದೇ ಮುಂದಿನ ದಿನದಲ್ಲಿ ಜಿಲ್ಲೆಗೆ ತಗೊಂಡು ಬಂದಿದ್ದೀವಿ. ಯಾವ್ದಾದ್ರು ಒಂದು ಹೋರಾಟ ಇದ್ರೆ ಮುಂದಾಳಪ್ಪ ಸಂದೇಶ ಇರುತ್ತೆ. ಹಾಗೆ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಹಳೆಯ ಹುಡುಗ ಗೋವಿಂದರಾಜ್ ಸಂದೇಶ್ ಅವರು ಒಂದು 8 ವರ್ಷದಿಂದ ನಮ್ಮ ಜೊತೆಲಿದ್ರು. ಅವ್ರಿಗೆ ನಾವು ನಗರಾಧ್ಯಕ್ಷನ ಭದ್ರಾವತಿ ಮಾಡಿದ್ವಿ. ಆದರೂ ಸಹ ನನಗೆ ಮನಸ್ಸು ಇದ್ದಿದ್ದಲ್ಲೇ ಅವರಿಗೆ ನಾನು ಶಿವಮೊಗ್ಗ ಜಿಲ್ಲೆಗೆ ತೊಗೊಂಡಿದ್ದೀನಿ. ನಮ್ಮ ಜೊತೆ ಸತತವಾಗಿದ್ದ ಮೇಲೆ ಸಂಘಟನೆ ಕಟ್ತಾರೆ ಅಂತ ಹಾಗೆ ಬೇರೆ ಸಂಘಟನೆಗೆ ಅವರ ನಾಯಕರುಗಳು ಹೋದ್ರು, ನಮ್ಮನ್ನು ಬಿಟ್ಟು ಹೋಗ್ಲಿಲ್ಲ. ನಾನು ಪ್ರವೀಣ್ ಶೆಟ್ಟಿ ಜೊತೆನೆ ಇರ್ತೀನಿ ಅಂತ ಹೇಳಿ ಮತ್ತೆ ನಮ್ಮ ಸಂಘಟನೆಗೆ ಸೇರ್ಪಡೆ. ಈಗ ತಾಲೂಕು ಉಪಾಧ್ಯಕ್ಷನಾಗಿ ಜವಾಬ್ದಾರಿ ಕೊಟ್ಟಿದ್ವಿ. ಸಂಘಟನೆ ಮಾಡುವ ಶಕ್ತಿ ಭಗವಂತ ಭುವನೇಶ್ವರಿ ಕೊಡ್ಲಿ. ಹೆಚ್ಚಿನ 16 ವರ್ಷಗಳಿಂದ ತೀರ್ಥಹಳ್ಳಿ ತಾಲೂಕು ಉಪಾಧ್ಯಕ್ಷರಾಗಿ ನಮ್ಮೊಂದಿಗೆ ಅನೇಕ ಹೋರಾಟಗಳಲ್ಲಿ ಶಿವಮೊಗ್ಗದಲ್ಲಿ ಕೂಡ ಬಂದು ಭಾಗವಹಿಸಿದ್ರು. ಸತತವಾಗಿ 4ನೇ ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಆಗ್ತಾನೆ ಇದ್ದಾರೆ. ಹಾಗೆ ಹಲವು ಪ್ರಶಸ್ತಿಗಳು ಮತ್ತು ಡಾಕ್ಟರೇಟು. ಏಕೆಂದರೆ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಸೇವೆ ಸಲ್ಲಿಸತಕ್ಕಂಥದ್ದನ್ನು ನೋಡಿ ಬೆಂಗಳೂರಿನ ಅನೇಕ ಸಂಸ್ಥೆಗಳು ಅವ್ರನ್ನ ಕರೆಸಿ ಗುರುತಿಸ್ತಕ್ಕಂಥದ್ದು. ಅಂಥವ್ರನ್ನ ತಾಲೂಕು ಅಧ್ಯಕ್ಷ ಮಾಡಿದ್ರೆ ತಾಲೂಕಿಗೂ ಒಂದು ಹೆಮ್ಮೆ, ಪ್ರವೀಣ್ ಶೆಟ್ಟಿ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆಗೂ ಹೆಮ್ಮೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು ಕೋಟ್ಯಾನು ದುಡಿಯವರು ಎಲ್ಲರೂ ಕೂಡ ಚರ್ಚೆ ಮಾಡಿ. ಯಾಕೆಂದ್ರೆ ಈಗ ನಂತರದಲ್ಲಿ ಅವರಿಗೆ ಅಧ್ಯಕ್ಷ ಪಟ್ಟ ಇವತ್ತು ಕೊಟ್ಟಿದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಬೇರೆ ಬೇರೆ ಹುದ್ದೆಗಳಿಗೆ ಬೇರೆಯವ್ರನ್ನ ಆಯ್ಕೆ ಮಾಡ್ತಾರೆ. ಕಾರ್ಯಕ್ರಮವನ್ನು ತೀರ್ಥಹಳ್ಳಿಯಲ್ಲಿ ನಡೆಸ್ಕೊಡ್ತಾರೆ. ಯಾಕೆಂದ್ರೆ ಅವರಿಗೆ ಯಾರಿಗೋ ಒಬ್ಬರಿಗೆ ತಾಲೂಕು ಅಧ್ಯಕ್ಷ ಮಾಡ್ದೇನೆ ಬೇರೆ ಹುದ್ದೆನ ನಾವು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದರಿಂದ ಇವತ್ತು ಅವ್ರನ್ನ ತಾಲೂಕು ಅಧ್ಯಕ್ಷರಾಗಿ ತೀರ್ಥಹಳ್ಳಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೇವೆ. ಅವ್ರ ಕಡೆ ಅವ್ರಿಗೆ ಸಪೋರ್ಟಿಂಗ್ ಈಗ ಗಿರೀಶ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ದಯವಿಟ್ಟು.
ಧನ್ಯವಾದ. ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಇವರು ಕೂಡ ನಮ್ಮ ಜೊತೆ 3 ರಿಂದ 4 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಜೈರಾಮ್ ಅವ್ರದ್ದು ಸಂಘಟನೆ ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಅವರ ಸಂಘಟನೆಗಳೆಲ್ಲ ಬಹಳ ಚೆನ್ನಾಗಿ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅವರಿಗೆ ಒಂದು ದಯವಿಟ್ಟು ನಮ್ಮ ಜಿಲ್ಲೆಯ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಮುಂದಿನ ಆಯ್ಕೆ ರಾಮಕೃಷ್ಣ ಅವರು ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಅವ್ರ ಸಂಘಟನೆಗಳೆಲ್ಲ ಬನ್ನಿ ಸರ್, ದಯವಿಟ್ಟು ಮುರಳಿ ಸರ್ ಅವರು ಶಿವಮೊಗ್ಗ ಜಿಲ್ಲೆಗೆ ಇಂಥ ಅಧ್ಯಕ್ಷರು ಬೇಕಾಗಿತ್ತು, ಅಂತವರೇ ನಮಗೆ ಸಿಕ್ಕಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಸರ್. ಸ್ನೇಹಿತರಿಗೆ ಸ್ನೇಹಿತರಾಗಿ, ಬಂಧುಗಳಿಗೆ ಬಂಧುಗಳಾಗಿ, ಕಾನೂನಿಗೆ ಬಹಳ ನಿನ್ನೆ ಅಲ್ಲಿ ಒಂದು ವಿಚಾರವಾಗಿ ಮಾತಾಡಿದ್ರು. ನಿಜವಾಗ್ಲೂ ಮುರಳಿ ಸರ್ ಒಳ್ಳೆ ದಿಟ್ಟ ಧೈರ್ಯ ಅವ್ರದ್ದು, ಬಹಳ ಕಾನೂನನ್ನ ಬಹಳ ತಿಳ್ಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಪ್ರವೀಣ್ ಶೆಟ್ಟಿ ಅಣ್ಣವ್ರಿಗೆ, ಪ್ರವೀಣ್ ಶೆಟ್ಟಿ ಅಣ್ಣವ್ರಿಗೆ ಅಯ್ಯಯ್ಯೋ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಅಯ್ಯಯ್ಯೋ ಅಯ್ಯಯ್ಯೋ ಸರ್ಕಾರಕ್ಕೆ ಜನ ವಿರೋಧಿ ಮೆಗನ್ ಹಾಸ್ಪಿಟಲ್ ವೈದ್ಯರಿಗೆ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಮೇಡಮ್ ಮೇಡಮ್ ಹಿಂದೆ ಬನ್ನಿ. ರಕ್ಷಣಾ ವೇದಿಕೆ ಇವತ್ತೇನು ಹೋರಾಟಕ್ಕೆ ಬಂದಂತ ಹಾಗೂ ಮಹಿಳಾ ಘಟಕದವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತೇನು ನಾವು ಮೆಗನ್ ಆಸ್ಪತ್ರೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಜನಾಶೋಧ ಮೆಡಿಕಲಲ್ಲಿ ಇವತ್ತೇನು 4 ಗಂಟೆಗೆ 4:15ಗೆ ಮೆಡಿಕಲ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದನ್ನು ನಾವು 24 ಗಂಟೆಗಳ ಕಾಲ ಯಾವಾಗಲೂ ತೆರೆದಿಡಬೇಕು ಅಂತ ಹೇಳಿ ಒಂದು DC ಆಫೀಸ್ ಅವರಿಗೆ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ. ಇದನ್ನು ಜಿಲ್ಲಾಧಿಕಾರಿಗಳ ಗಮನ ತಗೊಂಡು ಮೆಗನ್ ಆಸ್ಪತ್ರೆಯಲ್ಲಿ 24 ಗಂಟೆಗಳ ಕಾಲ ಔಷಧಿ ಕೇಂದ್ರವನ್ನು ತೆರೆಯಲು ಒಂದು ಅನುಮತಿ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ಒಂದೆರಡು ಮಾತನ್ನ ಮುಗಿಸ್ತೀವಿ. ಇವತ್ತೇನು ಜಿಲ್ಲಾ ಆಸ್ಪತ್ರೆ ವಿರುದ್ಧ ಹೋರಾಟಕ್ಕೆ ಕಾರ್ಯಕ್ರಮಕ್ಕೆ ಇಡೀ 4 ಜಿಲ್ಲಾಧಿಕಾರಿಗಳು ಹಾಗೂ 4 ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರು ಆಗಮಿಸಿದ್ದಕ್ಕೆ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಜಿಲ್ಲಾಧ್ಯಕ್ಷ ಮುರಳಿ ಅಣ್ಣನಿಗೆ, ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ನೀರಣ್ಣನಿಗೆ. ಹಿಂಗೆ ಹಿಡೀರಿ ಅದು ಲೆಟ್ರ್ ಇದೆ, ಅದು ಮಿತಿ ಮಾಡಿದ್ದಾರೆ. ಆ ನಂತರದಲ್ಲಿ 4 ಗಂಟೆ ಮೇಲೆ ಅವರಿಗೆ ಅಲ್ಲಿ ಕ್ಲೋಸ್ ಆಗಿರುತ್ತೆ. 4:15ಗೆ ಮಾಡಿದ್ದಾರೆ. ಆ 4:15ಗೆ ಬಂದ್ ಮಾಡ್ತಾ ಇದ್ದಾರೆ. ಈಗ ಹೊರಗಡೆಯಿಂದ ಬರ್ತಕ್ಕಂಥ ರೈತರು ಮತ್ತು ಬಡವರು ಅಂಗವಿಕಲರಿಗೆಲ್ಲ ತೊಂದರೆ ಆಗ್ತಾ ಇದೆ. ಹಾಗಾಗಿ 24 ಗಂಟೆನೂ
ಅದೇನು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸ್ ಪ್ರಕಾರ ಫಸ್ಟ್ ಏನಿತ್ತು ಅದೇ ಥರ ಅವರು ಓಪನ್ ಮಾಡಬೇಕು. ಇಲ್ಲ ಅಂದರೆ ಸರ್ ಅದು ಉಗ್ರವಾದ ಹೋರಾಟ ಮತ್ತೆ ನಾವು ನಗರಾಭಿವೃದ್ಧಿ ಮಾಡಬೇಕಾಗ್ತದೆ. ದಯವಿಟ್ಟು ಇದನ್ನ ನೀವು ಡಿ ಸಿ ಅವರಿಗೆ ಆರೋಗ್ಯ ಮಂತ್ರಿಗಳಿಗೆ ದಯವಿಟ್ಟು ಕಲಿಸಿ ನಮ್ಮ ಈಗ ರೋಗಿಗಳ ಬಂಧುಗಳೇನಾದರೂ ದೂರ ಹೊರಗಡೆ ಶಿಕಾರಿಪುರ ಸ್ವಲ್ಪ ದಿನ ನಾಗರಿಕರು ಬಂದರೆ ಒಂದು ಟೈಮಿಂಗ್ ನಿಗದಿ ಮಾಡಿಲ್ಲ ರೋಗಿಗಳನ್ನ ನೋಡೋಕ್ಕೆ. ಇಲ್ಲ ಆಮೇಲೆ ಬನ್ನಿ ಅನ್ನೋದು ಹೊರಗಡೆ ಕಾಯ್ತಿದ್ರು. ಸಂಜೆ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅಲ್ಲಿಂದ 100 ಕಿಲೋಮೀಟರಿಂದ ಬಂದು ಮತ್ತೆ ವಾಪಸ್ ಹೋಗ್ಬೇಕು. ರೋಗಿಗಳನ್ನ ನೋಡೋಂಗಿಲ್ಲ. ರೋಗಿಗಳನ್ನ ನೋಡೋಕೆ ಯಾರು ಬರ್ತಾರೆ? ಸಂಬಂಧಿಕರು, ಹತ್ತಿರ ಸಂಬಂಧಿಕರು ಬರ್ತಾರೆ. ಅವ್ರನ್ನೇ ನೋಡೋಕೆ ಆಗ್ತಾರೆ. ಎಷ್ಟೋ ಬಡವರುಗಳು ಸಾವನ್ನಪ್ಪಿದ್ದಾರೆ, ಒಳಗಡೆ ಬಿಟ್ಟಿಲ್ಲ. ಒಂದು ಔಷಧಿಗಳು ಅಲ್ಲಿ ಖಾಸಗೀಕರಣ ಆಗಿದೆ. ಹೇಗೆ ಅಂದರೆ ಔಷಧಿಗಳನ್ನ 4 ಗಂಟೆ ನಂತರ ಯಾರೇ ಬಂದ್ರು, ಈಗ ಯಾವುದೋ ಒಂದು ರೋಗಿ ಬಂದು ಆಧಾರ್ ಇದು ರೇಷನ್ ಕಾರ್ಡ್ ತಗೊಂಡು ಬಂದು BPL ಕಾರ್ಡಲ್ಲಿ ಬಂದರೆ ಟೋಕನ್ ತಗೊಳ್ಳಿ, ಅಲ್ಲಿ ಬಿಲ್ ಕಟ್ಟಿ, ಇಲ್ಲಿ ಬಿಲ್ ಕಟ್ಟಿ ಎಲ್ಲ ಆಗೋಷ್ಟು 4 ಗಂಟೆ ಆಗುತ್ತೆ. ಆ ನಂತರ ಡಾಕ್ಟ್ರು ಮೆಡಿಕಲ್ ಕ್ಲೋಸ್ ಆಗಿದೆ, ಹೊರಗಡೆ ಬರ್ಕೊಡೋದು. ಹೊರಗಡೆ ಬರ್ಕೊಡೋದಾದ್ರೆ ಬಡವರಿಗೆ ಯಾಕೆ ಬೇಕಿದು? ಖಾಸಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅಲ್ಲೇ ಟ್ರೀಟ್ಮೆಂಟ್ ಬಡವರಿಗೋಸ್ಕರ ಮಾಡಿ ಅಲ್ಲಿ ಲೂಟಿ ಹೊಡೆಯುವಂಥ ಕೆಲಸಗಳು ಅಲ್ಲಿ ಸೂಪರ್ಡೆಂಟ್ಗಳು ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು. ಇದು 24 ಗಂಟೆನೂ ಬಡವರಿಗೆ ಔಷಧಿ ಸಿಗಂಥದ್ದಾಗಬೇಕು. ಇವತ್ತು ಎಷ್ಟೋ ರೋಗಿಗಳು ಇದು ತೊಂದರೆಯಾಗಿ ಅವ್ರಿಗೆ ಮೆಡಿಸಿನ್ ತಗೊಳ್ಳೋಕ್ಕೆ ಹಣ ಇಲ್ಲದೆ ಎಷ್ಟೋ ರೋಗಿಗಳು ಡೆತ್ ಆಗಿರೋಂಥದ್ದು ಸನ್ನಿವೇಶಗಳಿದ್ದಾವೆ. ಇದು ಅವ್ರಿಗೆ ಅಲ್ಲಿಂದ ಇಲ್ಲಿ ತನಕ ಬಂದಿಲ್ಲ. ಉದಾಹರಣೆ ನಮ್ಮ ಸಂಘಟನೆಯಲ್ಲೇ ಒಬ್ಬರು ಮೇಡಮ್ ಇದ್ದಾರೆ, ಅವ್ರಿಗೆ ತಲೆಗೆ ಪೆಟ್ಟು ಬಿದ್ದು ನಾಳೆ ಬನ್ನಿ, ಸರಿ ನೋಡಿಲ್ಲ, ವಾಪಸ್ ಕಟ್ತಾರೆ, ಮೆಡಿಸಿನ್ ಸಿಕ್ತಿಲ್ಲ ಅಂತ ಹೇಳಿದ್ದಾರೆ. ಇಂಥ ಇದು ನಮ್ಮಲ್ಲೇ ನಮ್ಮ ಕಾರ್ಯಕರ್ತರೊಳಗಡೆ ನಡೆದಿದೆ. ಗೊತ್ತಿಲ್ಲದಲ್ಲ ಸಾಮಾನ್ಯ ಜನಕ್ಕಿಂತ ಎಷ್ಟು ತೊಂದರೆ ಆಗ್ಬೋದು ಇದನ್ನ ಖಂಡಿಸ್ತಾ ಇದೀವಿ. ಈ ಮುಂದಿನ ದಿನದಲ್ಲಿ ಇದು ಸರಿಯಾಗಿಲ್ಲ ಅಂದರೆ ಶಾಮಿಯಾನ ಹೊಡೆದು ಉಪವಾಸ ಸತ್ಯಾಗ್ರಹನ ನಾವು ಮೆಗಾ ಹಾಸ್ಪಿಟಲ್ ಮುಂದೆ ಮಾಡ್ತೀವಿ. ಜಿಲ್ಲಾಧಿಕಾರಿಗಳಿಗೆ ವಯಸ್ಸಾದವರು ಬರ್ತಾರೆ ಆನ್ಲೈನ್ ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಏನಿದೆ ಎಲ್ಲ ಟೈಮ್ನಲ್ಲೂ ಅಟೆಂಡೆಂಟ್ಗಳನ್ನ ರೋಗಿಗಳ ಬೆಳಿಗ್ಗೆ ಸಂಜೆ ಬಿಡ್ತೀನಿ. ಸರ್ ಏನಾಗ್ತದೆ, ಸಂಬಂಧಿಕರಿಂದನೇ ಪೇಷಂಟ್ಗಳಿಗೆ ತೊಂದರೆ ಆಗ್ತದೆ. ಆಮೇಲೆ ತುಂಬ ಇನ್ಫೆಕ್ಟೆಡ್ ಏರಿಯಾಗಳಿರ್ತದೆ, ಕಂಟಿನ್ಯೂಯಾಗಿ ಮೇಂಟೈನ್ ಮಾಡಬೇಕು. ಪೇಷಂಟ್ಸ್ ಎಲ್ಲ ಇರ್ತಾರೆ. ಆಗ ಹೊರಗಡೆಯಿಂದ ಒಳಗಡೆ ಹೋದಷ್ಟು ರೋಗಿಗಳಿಗೆ ತೊಂದರೆ ಆಗ್ತದೆ. ಹೌದು, ಹಾಗಾಗಿ ಅಟೆಂಡೆಂಟ್ಗಳನ್ನು ಲಿಮಿಟ್ ಮಾಡೋದು, ಟೈಮಿಂಗ್ಸ್ ಮಾಡೋದು ಕರೆಕ್ಟ್. ಟೈಮಿಂಗ್ಸ್ ಕೊಡಬೇಕಲ್ಲ ಸರ್. ಅದಕ್ಕೆ ಯಾವ್ದಾರು ಒಂದು ನಿಗದಿ ಇಡಬೇಕಲ್ಲ ಟೈಮ್. 3 ಗಂಟೆ 4 ಗಂಟೆ ತನಕ ಮುಂಚೆ ಕೊಟ್ಟಿದ್ರು. 2 ಅವರ್ ಟೈಮ್ ಕೊಟ್ಟು 2 ಅವರ್ ಕೊಟ್ಟರೆ ಅನುಕೂಲ ಆಗುತ್ತೆ. ಹಾಸ್ಪಿಟ್ಲಿಗೆ ಸರಿಯಾಗಿ ನೋಡಿದ್ರೆ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ತಲೆ ಪೆಟ್ಟಾಗಿದೆ. ಆದ್ರೂ ಅವ್ರು ನೋಡಿಲ್ಲ, ನಾಳೆ ಬನ್ನಿ ಅಂತ ಕಳಿಸ್ಬಿಟ್ಟಿದ್ದಾರೆ. ವೈಯಕ್ತಿಕ ಇತ್ತು ಅಂದ್ರೆ ನೀವು ಸಪ್ರೇಟ್ ಒಂದು ಕಂಪ್ಲೇಂಟ್ ಕೊಡಿ, ಎನ್ಕ್ವೈರಿ ಜಿಲ್ಲಾಧಿಕಾರಿಗಳು ಅಲ್ಲಿ ಹಾಸ್ಪಿಟಲ್ಗೆ ಎನ್ಕ್ವೈರಿ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಡಿಸಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಎನ್ಕ್ವೈರಿ ಮಾಡ್ತಾರೆ. ನಮ್ಮ DC ಅವರು ಖುದ್ದಾಗಿ ಹೋಗಿ ಅಲ್ಲಿರುವಂತ ಪಾಲನೆ ಮಾಡ್ತಾ ಇಲ್ಲ. ಇವತ್ತು ನೋಡಿ, ಇವತ್ತು ವೈದ್ಯನ ಕರ್ಕೊಂಡು ಹೋದ್ರೆ ಲಂಚ, ಆಪರೇಷನ್ ಮಾಡ್ಬೇಕಂದ್ರೆ ಲಂಚ ಎಲ್ಲಿಂದ ಕೊಡ್ತಾರೆ ಸರ್? ಖಾಸಗಿ ಹಾಸ್ಪಿಟಲ್ಗೆ ಹೋಗೋದು, ಅವ್ರು ಇಲ್ಲಿ ಡ್ಯೂಟಿ ಟೈಮಲ್ಲಿ ಖಾಸಗಿ ಹಾಸ್ಪಿಟಲ್ ಇರ್ತಾರೆ, ಇಲ್ಲಿ ಅಲ್ಲಿ ಬರ್ಕೊಡ್ತಾರೆ, ಅಲ್ಲಿ ಬೇರೆ ಕಡೆ ಬರ್ಕೊಡ್ತಾರೆ, ಅಲ್ಲಿಗೆ ಹೋಗಿ ಅಂತ ಬರ್ಕೊಡ್ತಾರೆ. ಏನ್ ಸರ್, ಇದು ದಯವಿಟ್ಟು ಒಂದು ಸ್ವಲ್ಪ ಪರಿಶೀಲನೆ ಮಾಡಿ. ಏನ್ ಸರ್, ಏನಾದ್ರು ಮಾಡಲೇಬೇಕು ಸರ್. ಇದು 4 ಗಂಟೆ 4:15 ಟೈಮಿಂಗ್ಸ್ ಎಲ್ಲ ಬಿಟ್ಟು ಸರ್ 24 ಗಂಟೆಗಳ ಕಾಲ ಔಷಧಿ ಕೇಂದ್ರ ಓಪನ್ ಮಾಡಲಿಕ್ಕೆ ದಯವಿಟ್ಟು ಅವಕಾಶ ಮಾಡಿ. ನಿಮಗೊಂದು ಮನವಿ ಪತ್ರನ ಕೊಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ನಿಮಗೆ ಇದು ಸಹ ಪತ್ರದ ಮುಖಾಂತರ ನಿಮಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಎಲ್ಲ ಒಳ್ಳೆಯದಾಗಿ ಪಕ್ಕ ಜಿಲ್ಲೆನೂ ಸೇರಿ ಕಡಿಮೆ ಇಲ್ಲ ಒಂದು 20-25 ಲಕ್ಷಕ್ಕೆ ಆಸರೆಯಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ಆಸ್ಪತ್ರೆ ಏನಿದೆ, ಮೆಗಾನ್ ಆಸ್ಪತ್ರೆ, ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ಸರ್ಕಾರ 100 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಬೇರೆ ಜಿಲ್ಲೆಯಿಂದ ಬಂದು ಒಂದು ಚಿಕಿತ್ಸೆ ತಗೊಳ್ತಾರೆ ಅಂತ ಹೇಳಿದ್ರೆ ಇಲ್ಲಿನ ವ್ಯವಸ್ಥೆ ಆ ರೀತಿಯಲ್ಲಿದೆ. ಆಗಿರುವಾಗ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಒಂದು 50 ರೂಪಾಯಿದೋ 100 ರೂಪಾಯಿದೋ ಒಂದು ಮೆಡಿಸನ್, ಮಾತ್ರೆಗಳು, ಔಷಧಿಗಳು ತಗೊಳ್ಳುವಾಗ ಅದಕ್ಕೊಂದು ಸಮಯದ ನಿಗದಿ ಮಾಡಿ, ಮಿತಿಗಳನ್ನು ಮಾಡಿ, ಅನಾರೋಗ್ಯ ಪೀಡಿತರಿಗೆ, ಬಡವರಿಗೆ ಇದು ಅನ್ಯಾಯ ಮಾಡಿದಂಥ ವಿಚಾರ. ಇದನ್ನು ನಾವು ಪ್ರವೀಣ್ ಶೆಟ್ಟಿ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಗೆ ಖಂಡಿಸ್ತೀವಿ. ಮತ್ತು ಇದಕ್ಕೆ ಧಿಕ್ಕಾರ ಇದೆ ನಮ್ಮದು. ಈ ಕೂಡಲೇ ಆ ಔಷಧಿ ವಿಚಾರದಲ್ಲಿ ಮೊದಲು ಆನ್ಲೈನನ್ನು ನಿಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಪ್ರಾಯ ಆದವರು, ವಿದ್ಯಾಭ್ಯಾಸ ಇಲ್ಲದವರು ಆನ್ಲೈನಲ್ಲಿ ಹೇಗೆ ಅವರು ಪಡಿಬೇಕು ಅನ್ನೋದೇ ಅವರಿಗೆ ಮಾಹಿತಿ ಇರಲ್ಲ, ಅದ್ರ ಬಗ್ಗೆ ಗೊತ್ತಿರಲ್ಲ, ವಿದ್ಯಾಭ್ಯಾಸ ಇರಲ್ಲ. ಆ ಥರದವ್ರು ಹೇಗೆ ಆನ್ಲೈನಲ್ಲಿ ಪಡಿತಾರೆ? ಆಗಲ್ಲ, ಕಷ್ಟ ಆಗುತ್ತೆ. ಈ ಕೂಡಲೇ ಆನ್ಲೈನ್ನಲ್ಲಿ ನಿಲ್ಲಿಸಿ ಅಲ್ಲಿ ಏನು ಮೊದಲು ಸಿಗ್ತಿತ್ತು ಅದೇ ರೀತಿ ಸಿಗಬೇಕು. ಅಷ್ಟೇ ಅಲ್ಲದೆ ದಿನದ 24 ಗಂಟೆಯಲ್ಲಿ ಯಾವ ಸಮಯಕ್ಕೂ
ಒಬ್ಬ ಬಡವ ಅನಾರೋಗ್ಯದಲ್ಲಿ ಇರ್ತಕ್ಕಂಥವನು ಹೋದ ಆತನಿಗೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ಆಗಬೇಕು. ಆಗಲಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲಾಂದ್ರೆ ಉಚ್ಚಾಟನೆಗೊಳಿಸಬೇಕು. ಸಂಬಂಧಪಟ್ಟ ರಾಜಕಾರಣಿಗಳು ಈ ವಿಚಾರವಾಗಿ ಚರ್ಚೆ ಮಾಡಿ ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಈ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನ ನಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಇದು ಸರಿ ಆಗದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತೇನು ಒಂದು ಮೆಗಾ ಆಸ್ಪತ್ರೆ ಇವತ್ತೇನು ಒಂದು ಮೆಗನ್ ಹಾಸ್ಪಿಟಲ್ ವಿಚಾರವಾಗಿ ನಾವಿಲ್ಲಿ DC ಕಚೇರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಇವತ್ತು ಮೆಗನ್ ಹಾಸ್ಪಿಟಲ್ ಆಗ್ತಕ್ಕಂಥ ಅನ್ಯಾಯ ಬಡವರಿಗೆ ಅದು ತಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಅವರೆಲ್ಲ ಒಂದು ರಸೀಟ್ ಬರ್ಸ್ಕೊಂಡು ರಕ್ತ ಚೆಕಪ್ ಮಾಡಿಕೊಂಡು ಎಲ್ಲ ಬಂದು ಅವರು ಆ ಮೆಡಿಕಲ್ದ ಚೀಟಿ ತೊಗೊಬೇಕು ಅಂದರೆ ಅವ್ರಿಗೆ ಒಂದು 2 ಗಂಟೆ 3 ಗಂಟೆ ಆಗ್ತದೆ. ಆ ನಂತರ ಅವರು 4 ಗಂಟೆಗೆ ಇವರು ಮೆಡಿಕಲ್ನ ಕ್ಲೋಸ್ ಮಾಡಿದಾಗ ಆವಾಗ ಅವ್ರ ಕೈಯಲ್ಲಿ ಹೊರಗಡೆ ಹೋಗಿ ತರಲಿಕ್ಕೆ ಹಣ ಇರೋಲ್ಲ. ಕೆಲವ್ರ ಹತ್ರ ಮನೆಯಿಂದ ಬಸ್ಸಲ್ಲಿ ಬಂದಿರ್ತಾರೆ, ರೈತರು ಬಂದಿರ್ತಾರೆ, ಬಡವರು, ಅಂಗವಿಕಲರು ಇವರೆಲ್ಲ ಬಂದಿರೋದ್ರಿಂದ ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದಲ್ಲೇ ರೀತಿ ಮೆಗನ್ ಹಾಸ್ಪಿಟ್ಲ್ ಅವರು ಕೂಡಲೇ ಆ ಔಷಧಿ ಕೇಂದ್ರವನ್ನು 24 ಗಂಟೆಗಳ ಕಾಲ ತೆಗಿಬೇಕು. ನೀವು ತೆಗಿಲಿಲ್ಲ ಅಂದರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡೋ ಮುಖಾಂತರ ನಾವೆಲ್ಲ ಸಂಘಟಿತರಾಗಿ ಆ ಹಾಸ್ಪಿಟಲ್ ಮುಂಭಾಗದಲ್ಲಿ ಬಂದು ಕೂತ್ಕೊಂಡು ಹೋರಾಟ ಮಾಡಬೇಕಾಗ್ತದೆ. ಇದು ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಕೂಡ ಕರ್ಸ್ಕೊಂಡು ಅವತ್ತಿನ ದಿನ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇವತ್ತೇನು ನಾವು DC ಕಚೇರಿ ಮನವಿ ಕೊಡ್ತಾ ಇದ್ದೀವಿ, ಮನವಿ ಕೊಟ್ಟ ನಂತರ ನಾವು ಅದು ಯಾವಾಗ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಇನ್ನೂ ಉಗ್ರವಾದ ಹೋರಾಟ ಆಗ್ತದೆ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೇನೆ. ದಯವಿಟ್ಟು ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ತೀರ್ಥಹಳ್ಳಿ ಅನ್ನೋದು ನಾನು ಉದಾಹರಣೆ ತಗೊಳ್ತೀನಿ. 6 ಜನ ಡಾಕ್ಟರ್ನ ಮೊನ್ನೆ ದಿನ ಟ್ರಾನ್ಸ್ಫರ್ ಮಾಡಿದ್ದಾರೆ, ಬದಲಿ ವ್ಯವಸ್ಥೆಯನ್ನು ಮಾಡಿಲ್ಲ. ಅದಕ್ಕಾಗಿ ಇವತ್ತು ನಾನು ಇಲ್ಲಿ ಪ್ರತಿಭಟನೆ ಇಲ್ಲ ಅಂದರೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ಒತ್ತಾಯ ಏನಂದರೆ ತಾಲೂಕು ಕೇಂದ್ರದಲ್ಲಿ ಸಾರಾಸಗಟಾಗಿ ಅಷ್ಟೂ ಜನ ಡಾಕ್ಟರ್ನ ಇವರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿಯ ರೋಗಿಗಳ ಪರಿಸ್ಥಿತಿ ಏನು, ಆ ಹಾಸ್ಪಿಟ್ಲು ನಂಬ್ಕೊಂಡಿರ್ತಕ್ಕಂಥ ಬಡವರ ಪರಿಸ್ಥಿತಿ ಏನು, ಇವೆಲ್ಲವನ್ನು ಕೂಲಂಕುಷವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಇವರೇನಾದ್ರು ವರ್ಗಾವಣೆಯನ್ನು ಮಾಡ್ತಾ ಹೋದರೆ ತಾಲೂಕು ಕೇಂದ್ರದಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಮಿಟಿ ಇರ್ಬೋದು, ನಾವು ರಾಜ್ಯದವರು ಇರ್ಬೋದು, ಆಯಾಯ ತಾಲೂಕಿಗೆ ಹೋಗಿನೂ ಕೂಡ ನಾವು ಹಾಸ್ಪಿಟಲ್ಗಳ ಮುಂದೆ ಪ್ರತಿಭಟನೆಯನ್ನು ಮಾಡ್ತೇವೆ. ಈಗಿರೋ ಉದಾಹರಣೆ ತೀರ್ಥಹಳ್ಳಿ 6 ಜನ ಡಾಕ್ಟರ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದನ್ನು ಈ ಕೂಡಲೇ ಸರ್ಕಾರ ತಡೆ ಹಿಡಿಬೇಕು ಮತ್ತು ಅಲ್ಲಿ ಬದಲಿ ವ್ಯವಸ್ಥೆ ಆಗೋವರೆಗೂ ಟ್ರಾನ್ಸ್ಫರ್ ಆದ ಯಾವ ಡಾಕ್ಟರ್ನು ಅಲ್ಲಿ ಬಿಟ್ಕೊಡುವಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಮಾತಲ್ಲಿ ಹೇಳ್ತೇನೆ. ನಂತರ ಸಾಗರಗೊಮ್ಮೆ ಭೇಟಿ ಕೊಟ್ಟು ಅಲ್ಲೇನೇ ನಡೀತಾ ಇದೆ ಅಂತೇಳಿ ಅದು ಕೂಡ ಪರಿಶೀಲನೆ ಮಾಡ್ತೀವಿ. ಮತ್ತು ಎಲ್ಲ ತಾಲೂಕು ಆಫೀಸು ಯಾವುದಾದ್ರು ಹಾಸ್ಪಿಟಲ್ಗಳಿದೆ, ಸರ್ಕಾರಿ ಹಾಸ್ಪಿಟಲ್ಗಳು, ಅಲ್ಲಿ ಕೂಡ ಭೇಟಿ ಕೊಡ್ತೀವಿ. ಇದೇನು 24 ಗಂಟೆಗಳ ಕಾಲ ಎಲ್ಲ ಕಡೆನೂ ಔಷಧಿ ಕೇಂದ್ರ ಓಪನ್ ಮಾಡಲೇಬೇಕು ಅಂತೇಳಿ ಎಲ್ಲ ಕಡೆ ಆಗ್ರಹ ಮಾಡಿ ಬರ್ತೀವಿ, ಮಾಡಿಸ್ತೀವಿ. ಏನಾದರೂ ಶಿವಮೊಗ್ಗ ಜಿಲ್ಲೆ ಒಂದು ಹೆಸರು ಮಾಡಿದೆ ಅಂದ್ರೆ ಎಲ್ಲ ರಾಜಕಾರಣಿಗಳು ಶಿವಮೊಗ್ಗದಿಂದ ಹೋಗ್ತಾರೆ. ಶಿವಮೊಗ್ಗ ಸರ್ಕಾರಿ ಹಾಸ್ಪಿಟಲ್ದಲ್ಲೇ ವ್ಯವಸ್ಥೆ ಇಲ್ಲ ಅಂದ್ರೆ ಕರ್ನಾಟಕದ ಜನಗಳಿಗೆ ಏನ್ ಉತ್ತರ ಕೊಡ್ತಾರೆ ಇವರು ರಾಜಕಾರಣಿಗಳು? ಬಡವರಿಗೆ ಚೀಟಿ ಬರೆದು ಕೊಟ್ಟರೆ ಅವ್ರು ಕಮಿಷನ್ ಅಲ್ಲ. ನೋಡಿ, ಬಡವರ ಹತ್ರ ದುಡ್ಡು ಇರಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಬೇರೆ ಮೆಡಿಕಲ್ ಸ್ಟೋರ್ ಹೋಗಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ಅವ್ರ ಹತ್ರ ಔಷಧಿಗೆ ದುಡ್ಡು ಇರಲ್ಲ. ಅಂತ ಪರಿಸ್ಥಿತಿ ಆಗಿದೆ. ನಮ್ಮ ಮಂತ್ರಿಗಳು ಇದ್ದಾರೆ, ಆರೋಗ್ಯ ಮಂತ್ರಿಗಳಿದ್ದಾರೆ. ಈ ಕ್ಷಣನೇ ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ವ್ಯವಸ್ಥೆ ಮಾಡಿ ಆ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಪ್ರವೀಣ್ ಶೆಟ್ಟಿ ಅಣ್ಣವರ ಬಣ ಉಗ್ರವಾದ ಹೋರಾಟ ಮಾಡುತ್ತೆ. ಯಾಕೆಂದ್ರೆ ಇಡೀ ಹಳ್ಳಿಯಿಂದ ತಾಲೂಕಿಂದ ಎಲ್ಲ ತಾಲೂಕಿಂದ ಬರ್ತಾರೆ ಕಾರ್ಯಕರ್ತರು. ಸುಮ್ಮನೆ ಹುಡುಗಾಟಲ್ಲ ಇದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ನೋಡಬೇಕು. ಇಲ್ಲಿ ನಮ್ಮ ರಾಘವೇಂದ್ರ ಅವರಿದ್ದಾರೆ, ಏನ್ ವ್ಯವಸ್ಥೆ ಮಾಡ್ತೀರಾ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಇವತ್ತು MLAಗಳಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅಲ್ಲಿ ಹೋದ್ರೆ ದುಡ್ಡು ಇಲ್ಲದೆ ಕೆಲಸ ಇಲ್ಲ. ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಒಬ್ಬ ಬಡವನ್ ಕರ್ಕೊಂಡು ಹೋದ್ರೆ ಏನಾದ್ರೂ ಕೊಡಿ ಅಂತಾರೆ. ಎಲ್ಲಿಂದ ಕೊಡಕ್ಕಾಗುತ್ತೆ? ಒಂದು ಆಪರೇಷನ್ ಮಾಡಿಸ್ಕೋಬೇಕಂದ್ರೆ ಲಂಚ, ಅಲ್ಲಿ ಒಂದು ಹಾಸಿಗೆ ಹಾಸ್ಬೇಕಂದ್ರೆ ಲಂಚ. ಏನ್ ಮಾಡ್ಬೇಕು ಸರ್? ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಎಲ್ಲ ಆತ್ಮೀಯ ಮಿತ್ರರುಗಳೇ,
ಪ್ರವೀಣ್ ಶೆಟ್ಟಿ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವಮೊಗ್ಗ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರೇ ಮತ್ತೆಲ್ಲ ಈ ಒಂದು ಪ್ರತಿಭಟನಾ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿವಿಧ ಹುದ್ದೆಗಳಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಮೆಗಾನ್ ಹಾಸ್ಪಿಟ್ಲು ಅಂತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದರೂ ಕೂಡ ದಾವಣಗೆರೆ, ಹಾವೇರಿ, ಇನ್ನು ಹಲವಾರು ಜಿಲ್ಲೆಗಳಿಂದ ಇಲ್ಲಿಗೆ ದಿನನಿತ್ಯ ನೂರಾರು ಜನ ಚಿಕಿತ್ಸೆಗಾಗಿ ಬರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಒಂದು 3-4 ಜಿಲ್ಲೆಗೆ ಆಸರೆ ಆಗಿರ್ತಕ್ಕಂಥ ಮೆಗಾನ್ ಹಾಸ್ಪಿಟ್ಲಿನಲ್ಲಿ 4-4:15 ಇದ್ದಕ್ಕಿದ್ದಂಗೆ ಮೆಡಿಕಲ್ ಸ್ಟೋರನ್ನ ಜಿಲ್ಲಾಸ್ಪತ್ರೆಯಲ್ಲಿ ಬಂದ್ ಮಾಡ್ತಕ್ಕಂಥದ್ದು, ಆಮೇಲೆ ಬರ್ತಕ್ಕಂಥ ರೋಗಿಗಳಿಗೆ ಚೀಟಿ ಬರೆದು ಹೊರಗಡೆಯಿಂದ ಹಣವನ್ನು ಕೊಟ್ಟು ತರ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅತ್ಯಂತ ಖಂಡಿಸ್ತಾ ಇದ್ದೇವೆ. ಯಾಕೆಂದರೆ ಶಿವಮೊಗ್ಗ ಜಿಲ್ಲೆಯ ಜನ ಮಾತ್ರ ಇಲ್ಲಿ ರೋಗಿಗಳಲ್ಲ, ಅಕ್ಕಪಕ್ಕದ 4-6 ಚಿಕ್ಕಮಗಳೂರು ಇರ್ಬೋದು, ಹಾಗೆ 4-6 ಜಿಲ್ಲೆಗಳಿಂದ ಇಲ್ಲಿ ಬಂದು ಚಿಕಿತ್ಸೆಗಾಗಿ ಇಲ್ಲಿ ಒಳ್ಳೆಯ ಸಲಕರಣೆಗಳಿದೆ, ಒಳ್ಳೆ ಡಾಕ್ಟರ್ ಇದ್ದಾರೆ ಅಂತೇಳಿ ಇಲ್ಲಿ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇನ್ನು ಹಲವಾರು ಸಮಸ್ಯೆಗಳಿದ್ದಾವೆ ಮೆಗಾನ್ ಆಸ್ಪತ್ರೆಯಲ್ಲಿ. ಆ ಸಮಸ್ಯೆಗಳನ್ನೆಲ್ಲ ಒಂದೊಂದಾಗಿ ನಾವು ಕೈ ಎತ್ತಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರಥಮವಾಗಿ ಇವತ್ತೇನು ಮೆಡಿಕಲ್ ಸ್ಟೋರಿನ ಮುಚ್ಚತಕ್ಕಂಥದ್ರ ವಿರುದ್ಧ ಇವತ್ತೊಂದು ಬೃಹತ್ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿ, ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ರಾಜ್ಯದವರೆಗೂ ಹೋಗುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಕರ್ನಾಟಕ ರಕ್ಷಣಾ ವೇದಿಕೆ ಅಂತದ್ದು ಇಡೀ ರಾಜ್ಯಾದ್ಯಂತ ಸುಮಾರು 26 ವರ್ಷಗಳಿಂದ ಕನ್ನಡದ ನೆಲ, ಜಲ, ಭಾಷೆ, ಗಡಿ ವಿಚಾರವಾಗಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಇವತ್ತು ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ಸೈನಿಕರು ಹೇಗೆ ಕೆಲಸ ಮಾಡ್ತಾರೋ, ಈ ನಾಡಿನ ವಿಚಾರ, ಭಾಷೆಯ ವಿಚಾರ, ಗಡಿಯ ವಿಚಾರ ಬಂದರೆ ದಿನದ 24 ಗಂಟೆನೂ ಕೂಡ ರೋಡಿಗೆ ಇರ್ತಕ್ಕಂಥ ಸಂಘಟನೆಗಳೇನಾಗಿದ್ದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕೇವಲ ನಾಡು, ನುಡಿ, ಗಡಿ ಮಾತ್ರ ಅಲ್ಲ ನಮ್ಮ ಹೋರಾಟ, ಸ್ಥಳೀಯ ಸಮಸ್ಯೆಗಳನ್ನು ಕೂಡ ಕೈಗೆತ್ತಿಕೊಳ್ತಕ್ಕಂಥದ್ದು. ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅದಕ್ಕೆ ಧ್ವನಿ ಎತ್ತಕ್ಕಂಥ ಎಲ್ಲ ಶಕ್ತಿ ನಮ್ಮ ಸಂಘಟನೆಗಿದೆ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ತಾವೆಲ್ಲ ಕೆಲ ಮಾಧ್ಯಮದವರು ಮೊನ್ನೆ ನೋಡಿರ್ಬೋದು, ಸಾಯಿ ಗಾರ್ಮೆಂಟ್ನಲ್ಲಿ ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಆದಾಗ ಅದು ಯಾರಿಂದ? ಬಿಹಾರಿಗಳು, ಅನ್ಯ ರಾಜ್ಯದವರು ಒಂದು ಗುಂಪು ಕಟ್ಕೊಂಡು ಬಂದು ಸಾಯಿ ಗಾರ್ಮೆಂಟಲ್ಲಿ ಇರ್ತಕ್ಕಂಥ ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದಾಗ ಇದೇ ತಂಡ, ನಮ್ಮ ಮುರಳಿಯವರು ಮತ್ತೆ ನಮ್ಮ ಇನ್ನು ಅನೇಕ ಜನ ಸ್ನೇಹಿತರ ನೇತೃತ್ವ, ಅನಿಲು, ಹಾಗೆ ಅನೇಕ ಜನ ದಿಢೀರ್ ಹೋರಾಟ. ಯಾಕೆಂದ್ರೆ ಈಗ ಎಲ್ಲರನ್ನೂ ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಅದಲ್ಲ, ಅದು ಅನಿರೀಕ್ಷಿತವಾಗಿ ಆದಷ್ಟು ಬೇಗ ಅಲ್ಲಿ ಪ್ರೊಟೆಸ್ಟ್ ಮಾಡಬೇಕಾದಂಥ ಒಂದು ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ಅನೇಕ ಜನ ಸಹೋದರರು ಕೂಡ ಅಲ್ಲಿ ಭಾಗವಹಿಸಿದ್ರು. ಅತ್ಯಂತ ಅರ್ಥಗರ್ಭಿತವಾಗಿ ಸುಮಾರು ತಮ್ಮ ವೈಯಕ್ತಿಕ ಕೆಲಸಗಳು, ಕಾರ್ಯಗಳನ್ನೆಲ್ಲ ಬಿಟ್ಟು 5 ಗಂಟೆಗಳ ಕಾಲ ಸಾಯಿ ಗಾರ್ಮೆಂಟ್ಸ್ನ ಮುಂದೆ ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸಿ, ಆ ಗಾಯಾಳುಗಳನ್ನು ಕರೆಸಿ ಅವನಿಗೆ ಏನಾಗಿದೆ ಅನ್ನೋದನ್ನು ವಿಚಾರಣೆ ಮಾಡಿ, ನಂತರ ಆ ಹೊಡೆದವ್ರನ್ನು ಕೂಡ ಕರೆಸಿ ಯಾಕೆ ಏನು ಅಂತೇಳಿ ವಿಚಾರಣೆ ಮಾಡಿರ್ತಕ್ಕಂಥದ್ದು ಒಂದು ಇಡೀ ಜಿಲ್ಲೆಗೆ ಶೋಭೆ ತರ್ತಕ್ಕಂಥ ವಿಚಾರ. ಅದನ್ನ ನನಗೆ ಗೊತ್ತಿದ್ದಂಗೆ ಯಾವ ಮಾಧ್ಯಮಗಳು ಸುದ್ದಿ ಮಾಡಿಲ್ಲ, ಯಾವ ಸಂಘಟನೆಗಳು ಅದನ್ನು ಕೇಳಲಿಕ್ಕೆ ಹೋಗಿಲ್ಲ. ಯಾಕೋ ಏನೋ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾವುದೋ ರಾಜ್ಯ ಮಟ್ಟದ ಒಂದು ಸುದ್ದಿ ಚಾನಲ್ಲು ಕೆಳಗಡೆ ಒಂದು ಟೈಟ್ಲ್ ಹಾಕ್ತು, ಕೇವಲ ಒಂದು ಟೈಟ್ಲನ್ನು ಹಾಕ್ತು, ಅಷ್ಟು ದೊಡ್ಡ ಪ್ರತಿಭಟನೆಯನ್ನ ಯಾಕೆ ಅಂತೇಳಿ ನಮಗೂ ಅರ್ಥ ಆಗ್ತಾ ಇಲ್ಲ. ಮಾಧ್ಯಮಗಳು ನಮ್ಮೊಂದಿಗೆ ಕೈ ಜೋಡಿಸಿ ಇನ್ನು ಶಿವಮೊಗ್ಗದಲ್ಲಿ ಅನೇಕ ಜನಪರವಾದಂಥ ಕೆಲಸ ಕಾರ್ಯಗಳನ್ನು, ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ನಮ್ಮ ಸಂಘಟನೆ ಸಹ ಸಿದ್ಧ ಇದೆ. ನಮಗೆ ರಾಜ್ಯದಲ್ಲಿ ಪ್ರವೀಣ್ ಶೆಟ್ಟರ ಬೆಂಬಲ ಇದೆ. ಅದರಿಂದ ನಾವು ಯಾರಿಗೂ ಹೆದರ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಅದರಿಂದ ಇವತ್ತಿನ ಹೋರಾಟ ಸಾಂಕೇತಿಕವಾಗಿ ಕೇವಲ ಮೆಡಿಕಲ್ ಸ್ಟೋರಿನ ವಿಚಾರವನ್ನು ಮಾತ್ರ ತಗೊಂಡಿದ್ದೀವಿ. ಮೆಗಾನ್ ಹಾಸ್ಪಿಟಲ್ ಇನ್ನೂ 10 ಸಮಸ್ಯೆಗಳಿದ್ದಾವೆ. ಅವೆಲ್ಲವನ್ನೂ ಮುಂದಿನ ದಿನಗಳಲ್ಲಿ ತಗೊಂಡು ನಮ್ಮ ಸಂಘಟನೆ ಹೋರಾಟ ಮಾಡುತ್ತೆ ಅಂತೇಳಿ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಅದ್ಭುತವಾಗಿ ಮನವರಿಕೆ ಮಾಡಿಕೊಟ್ಟಂತಹ ಸಹ ಕಾರ್ಯದರ್ಶಿಯಾದ ವೆಂಕಟೇಶ್ ಹೆಗ್ಡೆ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು.
ಅಯ್ಯಯ್ಯೋ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಅಯ್ಯಯ್ಯೋ ಅಯ್ಯಯ್ಯೋ ಸರ್ಕಾರ